ಧಿಕ್ಕಾರ ಧಿಕ್ಕಾರ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನು ಹೇಳ್ತೀನಿ ಬನ್ನಿ. ನನ್ನ ಕ್ಯಾರೆಕ್ಟ್ರೇ ಅದು, ನನ್ನ ಫಿಲಮಲ್ಲಿ ಕ್ಯಾರೆಕ್ಟ್ರೇ ಧಿಕ್ಕಾರ. ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀನಿ. ನಾನು ಇನ್ನೂ ಕ್ಯಾರೆಕ್ಟ್ರಿಂದಾನೇ ಹೊರಗೆ ಬಂದಿಲ್ಲ ಕಣ್ರಿ. ಈ ಸಿನಿಮಾದಲ್ಲಿ ನಾನು ಉಪೇಂದ್ರನ್ ಸಿನಿಮಾ ಬಾನಬೇಕು ಅಂತ ಹೇಳ್ತೀನಿ. ಬಟ್ ಈ ಸಿನಿಮಾ ನೋಡಾದ್ಮೇಲೆ ಇವತ್ತು ಎದೆ ತಟ್ಟು ಹೇಳ್ತೀನಿ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಯೂನಿವರ್ಸಲ್ ಸಿನಿಮಾ. ಇದು ವರ್ಲ್ಡ್ ಸಿನಿಮಾ ಅಲ್ಲ, ಪ್ಯಾರಲಲ್ ಯೂನಿವರ್ಸ್ ಸಿನಿಮಾ. ಈ ತರದ ಸಿನಿಮಾನ ಈ ಜಗತ್ತಲ್ಲಿ ಯಾರು ಮಾಡಿಲ್ಲ, ಮಾಡೋ ಸಾಧ್ಯತೆನೂ ಇಲ್ಲ. ಯಾಕಂದ್ರೆ ಇದು ಬರೀ UI. ನೆಕ್ಸ್ಟ್ ಪಾರ್ಟು UI 2 ಬರುತ್ತೆ. ಅದು ಇನ್ನೆಷ್ಟು ನಿಮ್ಗೆ ಹುಳ ಬೀಳುತ್ತೆ ಅಥವಾ ಹುಳ ತೆಗೆಯುತ್ತೆ ಕಾದ್ ನೋಡಿ. ಆದ್ರೆ ಉಪ್ಪಿ ಬಾಸ್ ಒಂದು ವಿಚಾರ ಹೇಳಿದ್ದಾರೆ, ಸ್ಪಾಯ್ಲರ್ ಯಾವುದು ಬಿಡ್ಬೇಡ್ರಪ್ಪ ಅಭಿಮಾನಿಗಳ ಅಂತ. ನಾನು ಸ್ಪಾಯ್ಲರ್ ಬಿಡ್ತಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಸತ್ಯ ಕಲ್ಕಿ ಇಬ್ಬರಲ್ಲಿ ಯಾರಿಗೆ ಅಥವಾ ಯಾರನ್ನ ಹೀರೋಯಿನ್ ಪ್ರೀತಿಸ್ತಾಳೆ ಅನ್ನೋದನ್ನ ಸಿನಿಮಾಗೆ ಬಂದು ನೋಡಿ. ಇದು ನಾನು ಕೊಡ್ತಿರೋ ಸ್ಪಾಯ್ಲರ್. ಥ್ಯಾಂಕ್ ಯು. ಭಾಳ ಖುಷಿ ಆಗುತ್ತೆ, ಯಾಕಂದರೆ ನಾನೊಬ್ಬ ಕಲಾವಿದನಾಗಿ ಈ ಸಿನಿಮಾ ನೋಡೋಕೆ ಬಂದಿದ್ದೆ. ನಿಜಲ್ಲೂ ಉಪೇಂದ್ರ ಅವರು ತರ್ಲೆ ನನ್ನ ಮಗದಲ್ಲಿ ಏನು LKG, ಇಷ್ಟಲ್ಲಿ UKG, ಹಾಗೆ ಓಮಲ್ಲಿ ಏನೊಂದು SLC, ಹಾಗೆ ಸೂಪರಲ್ಲಿ ಏನೊಂದು PUC, ಹಾಗೆ ಇವತ್ತಿನ ದಿವಸ ಏನು UI ಅಂದರೆ ಒಬ್ಬ ಗ್ರ್ಯಾಜುಯೇಟ್ PCMB PCME ಯೂನಿವರ್ಸಲ್ ಸಿನಿಮಾ ಅಂದರೆ ಎನ್ವೈರನ್ಮೆಂಟಲ್ ಸಿನಿಮಾ. ಯಾಕಂದರೆ ಒಂದು ಎನ್ವೈರನ್ಮೆಂಟ್ ಇಟ್ಕೊಂಡು ಟೋಟಲ್ ಮೆಸೇಜ್ ಹೇಳೋಕ್ಕೆ ಹೋಗಿದ್ದಾರೆ. ಭಾಳ ನಿಜಾಲು ರಿಯಲಿಸ್ಟಿಕ್ ಆಗಿದೆ. ಹಾಗೆ ಉಪೇಂದ್ರ ಅವರು ಒಂದೊಂದು ಥಾಟು ಅಷ್ಟೇ, ಸ್ವಲ್ಪ ಜನಕ್ಕೆ ಸ್ವಲ್ಪ ನಾನು ಒಬ್ಬ ಆಡಿಯನ್ಸ್ ಆಗಿ ಒಬ್ಬ ಉಪೇಂದ್ರ ಸರ್ನ ಹತ್ರದಿಂದ ನೋಡಿದವನಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಸ್ವಲ್ಪ ಬೇರೆ ಥರ ಸ್ವಲ್ಪ ಫೀಲ್ ಆದರು. ಯಾಕಂತ ಹೇಳಿದ್ರೆ ಜನ ಭಾಳ ಡೆಪ್ತಾಗಿ ಹೋಗಲ್ಲ. ಜನ ಏನು ಮಾಡ್ತಾರೆ, ಫಿಲಮ್ ಬರ್ತಾರೆ, ಮಜಾ ಇದೆ, ಎನ್ವೈರ್ಮೆಂಟಲ್ ಇದೆಯಾ, ಖುಷಿಗಿದೆ ಅಂತ ನೋಡ್ತಾರೆ. ಸ್ವಲ್ಪ ಆಡಿಯನ್ಸ್ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆದರು. ಯಾಕಂದರೆ ಅವ್ರು ಡೆಪ್ತಲ್ಲಿ ಯಾವತ್ತೂ ಸಿನಿಮಾ ನೋಡೋಲ್ಲ, ಒಂದು ಫೀಲಾಗಿ ನೋಡ್ತಾರೆ. ಇದು ಒಂದು ಅಲ್ಲ 2-3 ಸಲ ನೋಡ್ರೇ ಸಿನಿಮಾ ಅರ್ಥ ಆಗೋದು. ಆ ಫೀಲ್ ಯಾವತ್ತೂ ಮಾಡಿರ್ತಾರೆ ಉಪೇಂದ್ರ ಅವರ ಒಂದು ಥಾಟು, ಉಪೇಂದ್ರ ಬಗ್ಗೆ ಮುಂದೆ ಆಲೋಚನೆ ಭಾಳ ಕೃತವಾಗಿದೆ. ಒಂದು ಯೂನಿವರ್ಸಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ಸಿನಿಮಾ ಆದಷ್ಟು ಇನ್ನೊಂದು 2-3 ದಿವಸ ಹೆಚ್ಚಾಗಿ ಜನ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಉಪೇಂದ್ರ ಟೀಮ್. ಹಾಗೆ ಶ್ರೀಕಾಂತ್ ಸರ್ ಆಗಿರ್ಬೋದು, ಆಮೇಲೆ ಲಹಾರಿ ವೇಲು ಅವರು, ಇವರೆಲ್ಲರೂ ಸೇರಿ ಭಾಳ ನೈಜವಾಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ.